ನೋಡಿ, ಈಗ ಪೆಹಲ್ಗಾಮ್ ತಲುಪಿದೆ ಪಬ್ಲಿಕ್ ಟಿವಿ. ಪೆಹಲ್ಗಾಮ್ನಿಂದ ಈ ದುರ್ಘಟನೆ ನಡೆದಂತಹ ಬೈಸರನ್ಗೆ ಹೋಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅಲ್ಲೂ ಕೂಡ ದುರ್ಗಮದ ಹಾದಿಯನ್ನು ಸವಿಸಿಯೇ ಹೋಗಬೇಕಾದಂತಹ ಪ್ರದೇಶ. ಕುದುರೆನಲ್ಲಿ ಹೋಗ್ತಕ್ಕಂಥದ್ದು ದುರ್ಗಮ ಹಾದಿಯನ್ನು ಸವಿಸಿ ಬೈಸರನ್ ತಲುಪಿದೆ ಪಬ್ಲಿಕ್ ಟಿವಿ. ಮೊದಲು ಕಂಡಿದ್ದೇ ದುರ್ವಿಧಿಯ ಕುರುಹುಗಳು, ಆಘಾತ, ಆತಂಕ, ಜೀವ ಉಳಿಸ್ಕೊಳ್ಳೋದು ಪರದಾಟ, ಭಯೋತ್ಪಾದಕ ದಾಳಿಯ ತೀವ್ರತೆಯನ್ನು ಹೇಳ್ತಾ ಇದೆ ಸಂತ್ರಸ್ತರು ಬಿಟ್ಟಂತಹ ಕುರುಹುಗಳು. ಕೆಸರಿನಲ್ಲಿ ಸಿಕ್ಕಾಕೊಂಡ ಶೂಸು, ಬಟ್ಟೆಗಳು, ರಕ್ತದ ಕಲೆಗಳು, ಜೀವ ಉಳಿಸಿಕೊಳ್ಳುವ ಭರದಲ್ಲಿ ಬೈಸರನಲ್ಲಿ ಉಳಿದಿರತಕ್ಕಂಥ ಹಲವು ಸಾಕ್ಷ್ಯ. ಜನನಿಬಿಡ ಪ್ರದೇಶ ಯಾವಾಗಲೂ ಕೂಡ ಈಗ ಅಲ್ಲಿ ನೀರವ ಮೌನ ಜೊತೆಗೆ ಸೇನಾ ಭದ್ರತೆ. ಆ ಪ್ರದೇಶವನ್ನು ನೋಡ್ಬೇಕು. ನಿಜಕ್ಕೂ ಕೂಡ ಇಂಥ ಜಾಗಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಿದ್ದು ಅಂತ ಅನ್ಸುತ್ತೆ. ನೋಡಿ, ಅಲ್ಲಿ ಇದು ಈ ದುರ್ಗಮ ಹಾದಿಯಲ್ಲಿ ಕುದುರೆಯಲ್ಲಿ ಬೈಸರನ್ ತಲುಪಬೇಕು. ಪೆಹಲ್ಗಾಮ್ನಿಂದ ಬೈಸರನ್ ತಲುಪುವಂತಹ ಮಾರ್ಗ ಇದು. ಬಟ್ ಅಲ್ಲಿ ನೋಡಿ, ದೃಶ್ಯಗಳು ನೋಡಿ, ಯಾವುದೋ ಶೂಸ್ ಕಾಣ್ತಾ ಇದೆ, ಎಲ್ಲೋ ಬಟ್ಟೆಗಳು, ಅಲ್ಲಲ್ಲಿ ರಕ್ತದ ಕಲೆಗಳು. ಇವೆಲ್ಲ ಘಟನೆ ನಡೆದಂತಹ ಪ್ರದೇಶ. ಫೈನಲಿ ನಾವು ಬೈಸರನ್ ಜಾಗಕ್ಕೆ ಬಂದಿದ್ದೀವಿ. ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಮೊನ್ನೆ ಭಯೋತ್ಪಾದಕ ದಾಳಿಯ ಭೀಕರತೆ ಹೇಗಿತ್ತು ಅನ್ನುವಂಥದ್ದು ನಮಗೆ ಆರಂಭದಲ್ಲೇ ನೋಡಲಿಕ್ಕೆ ಸಿಗ್ತಾ ಇದೆ. ಆ ದೃಶ್ಯದ ಸಣ್ಣ ಝಲಕ್ಕನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಎಷ್ಟು ಹೀನವಾಗಿತ್ತು, ಎಷ್ಟು ಕೃತ್ಯವಾಗಿತ್ತು ಅನ್ನುವಂಥದ್ದನ್ನು ನೀವು ಈ ದೃಶ್ಯಗಳಲ್ಲಿ ಅಂದಾಜಿಸಿ, ಶೂಟೌಟ್ ಆದಾಗ, ಭಯೋತ್ಪಾದಕರ ದಾಳಿ ಆದಾಗ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನನ್ನ ಕ್ಯಾಮ್ರಾಮನ್ ಈ ದೃಶ್ಯಗಳಲ್ಲಿ ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾನೆ. ನೋಡಿ, ಒಂದು ಪ್ರವಾಸಕ್ಕೆ ಅಂತ ಬಂದಂಥ ಜನರು ಈ ಒಂದು ಪ್ರಕೃತಿಯ ರಮಣೀಯ ಸ್ಥಳವನ್ನು ಸವಿಬೇಕು ಅಂತ ಮಂತ್ರಮುಗ್ಧರಾಗಿ ಎಲ್ಲವನ್ನು ನೋಡಬೇಕಂತ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ಆದರೆ ಜನ ದಿಕ್ಕೆಟ್ಟು ಓಡದೆ ಇನ್ನೇನು ಮಾಡ್ತಾರೆ ಹೇಳಿ? ಆ ದಿಕ್ಕೆಟ್ಟು ಓಡಿದ ಜನರ ಕುರುಹುಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ನೋಡಿ, ಭಾಳಷ್ಟು ಜನರ ಶೂಗಳು, ಚಪ್ಪಲಿಗಳು ಎಲ್ಲವೂ ಕೂಡ ಇಲ್ಲಿ ಕೆಸರಲ್ಲಿ ಸಿಲುಕೊಂಡಿರುವಂಥದ್ದನ್ನು ನೋಡ್ಬೋದು. ಸಾಮಾನ್ಯವಾಗಿ ಇದು ಕುದುರೆಯಲ್ಲಿ ಬರೋ ಜಾಗ ಅಂತ ನಾನು ಹೇಳ್ತಿದ್ದೆ. ಈ ಕುದುರೆಯಲ್ಲಿ ಬರೋ ಜಾಗ ಅಂತಲೂ ಲೆಕ್ಕ ಹಾಕದೆ ಜನ ಕೆಸರು, ಮಣ್ಣು ಯಾವುದನ್ನು ಲೆಕ್ಕ ಹಾಕದೆ ಇಲ್ಲಿಂದ ಓಡಿದ್ದಾರೆ ಪ್ರಾಣ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಎಂಥ ಆತಂಕದ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ನೋಡಿ, ಇಡೀ ಪ್ರದೇಶ ಹೇಗಿದೆ. ಅತ್ಯಂತ ದುರ್ಗಮವಾದಂಥ ಪ್ರದೇಶ. ಈ ಪ್ರದೇಶಕ್ಕೆ ಕೆಳಗಡೆ ಪೆಹಲ್ಗಾಮಿಂದ ನಾವು ಬರಬೇಕಾದ್ರೆ ಸರಿಸುಮಾರು 3-3.5 ಗಂಟೆ ಸಮಯ ತಗೊಳ್ತು ಹತ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ. ಕುದುರೆಯಲ್ಲಿ ಬರಬೇಕಾದ್ರೆ ಬಹುಶಃ 1-2 ಗಂಟೆ ಸಮಯ ತಗೋಬೋದೇನೋ. ಸೊ ಈ ಜಾಗಕ್ಕೆ ಬಂದ ಮೇಲೆ ಈ ಒಂದು ಪ್ರಕೃತಿಯನ್ನು ಸವಿಬೇಕು ಅಂತ ಬಂದಂಥ ಜನರಿಗೆ ಅದೆಂಥ ಆಘಾತ ಆಗಿರ್ಬೋದು ಅನ್ನುವಂಥದ್ದನ್ನು ಈ ಶೂಗಳು, ಚಪ್ಪಲಿಗಳು ಅಲ್ಲಲ್ಲಿ ಸಿಲುಕೊಂಡಿರುವಂಥದ್ದನ್ನು ನೋಡ್ಬೋದು. ಮತ್ತೊಂದು ನಾನು ನಿಮಗೆ ಇದರ ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ತೋರಿಸ್ತೀನಿ. ಮಕ್ಕಳು ದಿಕ್ಕೆಟ್ಟು ಓಡಿದಾವೆ ಅವರ ಪೋಷಕರ ಜೊತೆಗೆ. ಅದಕ್ಕೆ ಸಾಕ್ಷಿ ಬನ್ನಿ ತೋರಿಸ್ತೀನಿ. ನೋಡಿ, ಅದಕ್ಕೆ ಸಾಕ್ಷಿ ಇದು ಮಗುವಿನ ಶೂ. ಇದು ಬಹುಶಃ ಒಂದು 6-7 ವರ್ಷ ಅನ್ಕೋತೀನಿ, ನನಗೆ ನಿಖರವಾಗಿ ಗೊತ್ತಿಲ್ಲ. ಆ ಮಗುವಿನ ಓಟದ ಕುರುಹು ಇದು. ಬಹುಶಃ ಒಂದು ಫ್ಯಾಮಿಲಿ ಅನ್ಕೋತೀನಿ. ನೋಡಿ, ಒಂದು ಮಗು, ಇದು ಫೀಮೇಲ್ ಶೂ, ಹೆಣ್ಮಕ್ಳು ಹಾಕುವಂಥದ್ದು. ಅದ್ರ ಪಕ್ಕದಲ್ಲೇ ಪುರುಷರು ಹಾಕುವಂಥ ಮತ್ತೊಂದು ಶೂ. ನಂಗೆ ಅನಿಸುತ್ತೆ ಇದು ನೋಡಿದರೆ, ಒಂದು ಫ್ಯಾಮಿಲಿ ದಿಕ್ಕೆಟ್ಟು ಓಡುವಾಗ ಈ ದಾಳಿ ಆದಂಥ ಸಂದರ್ಭದಲ್ಲಿ ತಮ್ಮ ಚಪ್ಪಲಿಗಳು ಅಡ್ಡ ಆಗಿ ಕೆಸರಲ್ಲಿ ಸಿಲುಕೊಂಡಾಗ ಅವುಗಳನ್ನ ಅಲ್ಲಲ್ಲೇ ಬಿಟ್ಟು ಹಂಗಂಗೆ ಓಡಿದ್ದಾರೆ. ಇಲ್ಲಿ ಒಂದು ಜೊತೆ ಬಿದ್ದಿದ್ರೆ, ಒಂದೊಂದು ಶೂಗಳು ಬಿದ್ದಿದ್ರೆ, ಮುಂದೆ ಮತ್ತೊಂದು ಶೂಗಳು ಬಿದ್ದಿದ್ದಾವೆ. ಇದರ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಆರಂಭದಲ್ಲಿ ನಮಗೆ ಕಾಣಿಸೋಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನು ಮುಂದೆ ಭಾಳಷ್ಟು ಹೇಳೋದಿದೆ. ನೋಡಿ, ಇದರ ಭೀಕರತೆ ಎಷ್ಟಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಜನ ದಿಕ್ಕೆಟ್ಟು ಓಡಿದಾರೆ ಇಲ್ಲಿಂದ. ಭಾಳ ಕಷ್ಟ. ನಾನು ಇನ್ನೊಂದು ಕಡೆ ತೋರಿಸ್ತೀನಿ. ಬೈಸರನ್ ಎಂಟ್ರೆನ್ಸ್ ಗೇಟ್ ಇದು. ನೀವು ನೋಡ್ತಿದ್ದೀರಲ್ಲ, ಇಲ್ಲಿಂದ ಹಾರ್ಡ್ಲಿ ನಿಮಗೆ 10 ಮೀಟ್ರ್ ಇಲ್ಲ, 10 ಮೀಟ್ರ್ ಇಲ್ಲ. ಇದೇ ಎಂಟ್ರೆನ್ಸ್ ಗೇಟು. ಇಲ್ಲಿಂದಲೇ ಹೋಗಬೇಕು. ಇಲ್ಲಿಂದ ಒಳಗಡೆ ಎಂಟ್ರಿ ಆಗುವಂಥ ಜಾಗ ಇದು. ಇಲ್ಲಿಂದ ಹೋಗುವಂಥ ಸ್ಥಳ. ಸೊ ಇಲ್ಲಿಂದ ಜನ ದಿಕ್ಕೆಟ್ಟು ಓಡಿದ್ದಾರೆ. ಒಳಗಡೆ ಏನು ಸಿಚುವೇಶನ್ ಇತ್ತು, ಅವತ್ತು ಏನಾಯಿತು ಅನ್ನುವಂಥದ್ದನ್ನು ಕೂಡ ನಿಮಗೆ ಒಳಗಡೆಯಿಂದನೇ ತೋರಿಸ್ತೀನಿ.